ಬೆಳಗ್ಗೆ ಶ್ರೀರಾಮ್ ಪಕ್ಷಿ ನಮ್ಮ ಮನೆ ಹತ್ರ ಬಂದಿದ್ರಿ. ದೀಪಾವಳಿ ಪ್ರಯುಕ್ತ ತಮ್ಮ ಆಶೀರ್ವಾದವನ್ನು ಕೊಟ್ಟು ಹೋಗಲು ಬಂದಿದೆ. ಬೆಳಗ್ಗೆ ಪಕ್ಷಿ ನೋಡೋದ್ರಿಂದ ಒಂಥರ ನಮಗೆ ಯಾವತ್ತೊಂದು ದಿವಸ ಪೂರ್ತಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಒಂಥರ ಶುಭ ಆಕ್ಕದನ್ನುವಂಥ ನಂಬಿಕೆ ನಮ್ಮದು. ಅದಕ್ಕೆ ನಮ್ಮ ಮನೆಯಾಗ ಎಲ್ಲರೂ ನಾವು ಆ ಪಕ್ಷಿ ಬಂತಂದ್ರೆ ಸ್ವಲ್ಪ ಭಕ್ತಿ ಜಾಸ್ತಿ. ರಾಮ್ ರಾಮ್ ರಾಮ್. ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ಚಾನಲ್ ಸಚಿನ್ ಮುರುಘಾ ಬ್ಲಾಗ್ಸ್. ದೋಸ್ತು ಎಲ್ಲರಿಗೂ ಶುಭ ಮುಂಜಾನೆಗಳು. ಇವತ್ತು 20/10/2025. ಎಲ್ಲರಿಗೂ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ಮತ್ತು ಇವತ್ತು ನಿಮ್ಮ ಎಲ್ಲರ ಸಪೋರ್ಟು ಚೆನ್ನಾಗಿದೆ. ಹೆಂಗಪ್ಪ ಅಂದರೆ ಈಗ ನಂದು ಒಂದು ಎರಡು ವಿಡಿಯೋಕ್ಕೆ 21 ಜನ ಸಬ್ಸ್ಕ್ರೈಬರ್ಸ್ ಆಗಿರಿ. ಒಂದು ಸೆಕೆಂಡ್, 21 ಜನ ಸಬ್ಸ್ಕ್ರೈಬರ್ಸ್ ಆಗಿ. ಅದಕ್ಕೆ ಎಲ್ಲರಿಗೂ ನನ್ನ ಪ್ರಣಾಮಗಳು, ಹೃದಯಪೂರ್ವಕ ಧನ್ಯವಾದಗಳು. ಹೀಗೆ ನಿಮ್ಮ ಸಪೋರ್ಟು ಮಾಡ್ತಾಯಿರ್ರಿ. ಓಕೆ, ಹಾಗಾದರೆ ಇವತ್ತಿನ ಬ್ಲಾಗ್ ಮಾಡೋಣ ಬನ್ನಿ ಫ್ರೆಂಡ್ಸ್. ನಮಗಾಗಿ ಬೆಳಗ್ಗೆ ಒಂದು ಕೆಲಸ ಕಾದಿಟ್ಟತಿ ನೋಡ್ರಿ. ಎಷ್ಟೊಂದು ಹಾಸಿಗೆದಾವು. ಎಷ್ಟು ಹಾಸಿಗೆಗಳು ನೀರಾಗ ಹಾಕಿ ಒಣಗಕ್ಕೆ ಹಾಕ್ಬೇಕ್ರಿ. ಏನು ಮಾಡೋದು, ಬೆಳಗ್ಗೆ ಅಲ್ಲೇ ಹಾಸಿಗೆ ನೀರ ಹಾಕಂತ ಇಲ್ಲಿ ಬಂದು ಬಿಡು ನಿಂತಾನೆ. ಹಾಸಿಗೆ ನೀರ ಹಾಕ್ಬೇಕಿಲ್ಲ. ಪಟ್ನ ಹೆಂಗೆ ಮಾಡೋದು ಕೇಳೋದು. ಹೆಂಗೆ ಮಾಡೋದು ಅವನ ಏನು ಹೆಂಗ ಚಿಕ್ಕಂದ ಎಲ್ಲಿ ಹಾಸ್ಪಟ ಅವ್ನು ಹೆಂಗೆ ಗಾವ್ ಬರೋದು ಹಂಗೆ ಮಾಡ್ಬೇಕಂತ. ಪಟ್ಟ ತಗೋ ಆ ಬ್ಯಾರಲ್ಲ ಎದ್ದೆ ತಗೊಂಡು. ದೋಸ್ತು ದೀಪಾವಳಿ ಕೆಲಸ ಮಾತ್ರ ಸಿಕ್ಕಾಪಟ್ಟೆ ಅದಾವು. ಹಂಗೆ ಕೆಲಸ ಮಾಡ್ಕೊಂಡು ಬ್ಲಾಗ್ ಮಾಡೋದು. ಓಕೆ, ಪಟ ಈ ಹಾಸಿಗೆಗಳನ್ನ ನೀರ ಹಾಕೊಂಡಿನ ಈ ನಮ್ಮ ಪುಟರಿ ನೋಡ್ದ ಈ ಪರಿಸಿ ವರ್ಷಕೊಂಡಾಗ ಈಕೆ. ಓಕೆ, ಚಲೋ ನಮ್ಮನ್ನು ಬಗೆ ಇರ್ತಾವು, ಚೈತ್ಯ ಇರ್ತಾವು ನೋಡ್ರಿ. ಹಬ್ಬರಿ ಆಗ್ಬಿಡ್ತಾವು ಏನಂತ ನೋಡ್ರಿ. ಕಲ್ಬಲ್ ದೋಸ್ತು ಫೈನಲಿ ಎಲ್ಲನೂ ಸಾಬೂನು ನೀರಾಗ ಎದ್ದಿದ್ದೀವಿ. ಬಂದು ಏನು ಮಾಡಬೇಕು ಮತ್ತು ಮನ್ಯಾಗ ಹೋಗಿ ವ್ಯವಹಾರ ಕೇಳ್ಬೇಕು. ಅವನಷ್ಟು ಸಾಬೂನು ಪುಡಿ ನೀರಾಗ ಎದ್ದಿಟ್ಟಿವಿ. ಈಗ ಏನು ಮಾಡೋದು? ಎದ್ದಿ ಎಲ್ಲ ಒಂದೊಂದು ಕೊಚ್ಚ ಮಾಡ್ಕ್ಯಾರ ಇಡಬೇಕಂತ ನೋಡ್ರಿ. ನಾವು ಹೊಂಟಿವಿ ಮ್ಯಾಲ. ಈ ಹಾಸಿಗೆ ಹೆಂಗೆ ಹಾಕ್ಯಾನೋ ಗೊತ್ತಿಲ್ಲ, ನೋಡು ನೀ. ಚಾಪೆ ಹಂಗ್ಯಾಕೆ ಹಾಕಿಲ್ಲ ಕೆರಿಮ ಅದ್ರ. ವಾವ್, ಚಂದ ಹಾಕ್ಯಾನಪ್ಪ ಇವನು. ಅಷ್ಟು ಚಂದ ಹಾಕ್ಯಾನ. ಈ ಚಾಪೆ ಹುಚ್ಚ ಹಾಕ್ತಾರೆ ಅವರ. ಅಪ್ಪೆ ಬಸ್ಸಿಲ್ಲ ಏನು ಆಗಂಗಿಲ್ಲ. ನಾವು ನಮ್ಮ ಮನೆ ತುಂಬ ಇಲ್ಲೆಲ್ಲ ಲೈಟ್ಸ್ ಹಾಕಿ ಮಾವಿನ ತೋರಣ ಬಿಡ್ಬೇಕಂತ ಮಾಡ್ರೆ ಇವತ್ತು ನೋಡ್ರಿ ಎಲ್ಲ ಬರೀ ನಮ್ಮ ಮನೆ ತುಂಬ ಬರೀ ಹಾಸಿಗೆ ಅದು. ಓಕೆ, ಡೋಂಟ್ ಬರಿ. ಮಧ್ಯಾಹ್ನಕ್ಕೆ ನಮ್ಮ ಸೂರ್ಯದೇವನ ಕೃಪೆಯಿಂದ ಎಲ್ಲ ಪಟ ಒಣಗ್ತಾವು. ಮಧ್ಯಾಹ್ನ ಮೇಲೆ ನಾವು ಮತ್ತು ಪಟ್ನ ಲೈಟ್ಸ್ ಹಾಕಿ. ಹಾಂ, ಇನ್ನೊಂದು ದೋಸ್ತು ಮತ್ತೊಂದು ಚಾಪಿ ತಂದಿದ್ದಾರಲ್ಲ ಬಗಾಗಿ. ನಾವು ಅದು ಒಂದು ಖುಷಿ ಪಡಾತಿದ್ವಿ. ಈ ನಿಧಿನೆಲ್ಲ ಹಾಕ್ಬೇಕು. ತೋ ಚಪ್ಪಲಿ ಹೆಂಗೆ ವಾಶ್ ಬಂದ್ ಮಾಡೋದು. ಇನ್ನೂ ಚಾಂತಿ ಹಂಗ ಮಿಂಚ್ಬೇಕಪ್ಪ. ಇವತ್ತು ಸಂತೆಗಿಂದ ತೊಗೊಂಡು ನೋಡಿಸ್ಕೊಂಡು ಆ ಮನೆ ಆಗ್ಬೇಕು. ಫುಲ್ ಬೆಂಕಿ ಬರಗಾಲ. ಬೇಕೇನ ಗಾಸ್
ಸೊ ಫ್ರೆಂಡ್ಸ್, ನಾವು ಹೋಗೋಣ ನಮ್ಮ ನೆಕ್ಸ್ಟ್ ಕೆಲಸಕ್ಕೆ. ಏನಪ್ಪ ಅಂದ್ರೆ ಡೈಲಿ ಗಿರ್ನಿ ಕಸ ಹುಡುಗು ಪಟ ಪಟ ಗಿರ್ನಿ ಕಸ ಹೊಡಿಗೆ ಫ್ರೆಶ್ ಆಗ್ಬಿಡ್ನು. ದೋಸೆ ಭಾಳ ಇಟ್ಟತಿ, ಹಿಟ್ಟಿನ ದೋಸೆ ಪಟ ಪಟ ಕ್ಲೀನ್ ಅಪ್ ಮಾಡ್ಬಿಡ್ನು ದೋಸ್ತು. ಆ ಗಿರ್ನಿ ಕಸ ಹುಡುಗೋದು ಮುಗಿದಷ್ಟ್ರಾಗ ಮತ್ತೆ ಫ್ರೆಶ್ ಆಗಿ ಕೆಲಸ ಮಾಡಕ್ಕೆ ಹೋಗ್ಬೇಕು. ಮತ್ತು ಈ ಬಕೆಟ ಈ ಪೋಚ ಪಟ್ರ ಏನು ಮತ್ತು ಈ ಮ್ಯಾಗಿನ ರೂಮ್ಗಳನ್ನ ಖುಷಿ ಒರೆಸ್ಬೇಕಂತ. ಓಕೆ, ಅದು ಮಾಡಿ ಬಿಡೋಣ. ದೋಸ್ತು, ನಾವು ಜಳಕ ಮಾಡಿ ರೆಡಿ ಆದ್ವಿ, ಫ್ರೆಶ್ ಆದ್ವಿ. ಇನ್ನು ಇವತ್ತು ಸೋಮವಾರ, ಶುಭ ಸೋಮವಾರ ಎಲ್ಲರಿಗೂ. ಸೂರ್ಯನಾರಾಯಣ ಬಂದಿದ್ದಾರೆ, ಇವರಿಗೂ ಕೂಡ ಕೋಟಿ ಕೋಟಿ ಧನ್ಯವಾದ ಪ್ರಣಾಮಗಳು. ಹಾಗೆ ಇವತ್ತು ಸೋಮವಾರ ಆಗಿರೋದ್ರಿಂದ ನಾವು ಇವತ್ತು ಹೊಂಟಿವಿ ಬೋಲೆ ಬಾಬಾನ ದರ್ಶನಕ್ಕಾಗಿ. ಬೋಲೆ ಬಾಬಾ ದರ್ಶನಕ್ಕೆ ಹೋಗಿ ಒಂದೆರಡು ಕಪ್ರಗಳನ್ನು ಹಚ್ಚಿ ದೇವ್ರ ಹತ್ರ ಪ್ರಣಾಮ ಮಾಡಿ ಬಂದ್ಬಿಡೋಣ. ಓಕೆ, ಸೊ ಲೆಟ್ಸ್ ಗೋ. ದೇವರಿಗೆ ನಮಸ್ಕಾರ ಮಾಡಿ ನಾವು ಮತ್ತೆ ವಾಪಸ್ ಈ ಕಡೆ ಹೊಂಟ್ವಿ. ಹಂಗೆ ದೇವ್ರಿಗೆ ದರ್ಶನ ಮಾಡ್ಕೊಂಡು ನಮ್ಮ ವಾಪಸ್ ಮನೆಗೆ ಹೋಗಿ ನಾಷ್ಟ ಮಾಡಿ ನನ್ನ ಅಂಗಡಿ ಕಡೆ ಹೋಗ್ಬೇಕಾದ್ರೆ ನೋಡ್ಬೇಕ್ರಿ, ನಮ್ಮ ಪ್ಯಾಟ್ಯಾಗ ದೀಪಾವಳಿ ಹಬ್ಬಕ್ಕೆ ಈ ಮನಿ ಯಾವ ಮನಿ ಜನ ಕುಳಿತು ನೋಡ್ರಿ. ಇಲ್ಲಿ ಎಲ್ಲರೂ ಭಕ್ತಾದಿಗಳು ದೀಪಾವಳಿ ಸಡಗರ ಸಂಭ್ರಮವನ್ನು ಅದ್ದೂರಿಯಾಗಿ ಮಾಡಕತ್ತಾರ. ಡಿಯರ್ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನೀವೀಗ ನಾನು ನನ್ನ ಸ್ಟುಡಿಯೋಗೆ ಬಂದೀನಿ. ಎಲ್ಲ ನಾಷ್ಟ ಎಲ್ಲ ಮುಗಿಸ್ಕೊಂಡು ನನ್ನ ಸ್ಟುಡಿಯೋಗೆ ಬನ್ನಿ. ಎಂದಿನಂತೆ ನನ್ನ ಸ್ಟುಡಿಯೋಗೆ ಬಂದು ನಾ ಪಾಠ ಮತ್ತು ನನ್ನ ದಿನನಿತ್ಯ ಕಾರ್ಯಕ್ರಮಗಳು ಕಸ ಹೊಡ್ಕೊಂಡು ಕಂಪ್ಯೂಟರ್ ಎಲ್ಲ ಪಿ ಸಿ ಎಲ್ಲ CPU ನೆಲ್ಲ ಒರೆಸ್ಕೊಂಡು ನಾನು ನನ್ನ PC ನ ಸ್ಟಾರ್ಟ್ ಮಾಡ್ಕೊಂಡಿನಿ. ಈಗ ನಾವು ಇಲ್ಲಿ ಅಂಗಡಿ ಬಂದು ಕುಂದ್ರಕ್ಕೆ ನಮ್ಮ ಮುರಾರ್ಜಿ ಸಾಲಿ ಸರ್ ದೀಪಾವಳಿ ಹಬ್ಬದ ನಿಮಿತ್ತವಾಗಿ ನಾನೊಂದೊಂದು ಪೋಸ್ಟರ್ ರೆಡಿ ಮಾಡಪ್ಪ ಅಂತೇಳಿ ಹೇಳಿದರು. ಆ ಒಂದು ಪೋಸ್ಟರನ್ನು ರೆಡಿ ಮಾಡ್ಬೇಕಾಯ್ತು ಈಗ. ಸೊ ಲೆಟ್ಸ್ ಗೋ, ಲೇಟ್ ಮಾಡೋಂಗಿಲ್ಲ. ಬಟ್ ನಾವು ಸರ್ಗೆ ಒಂದು ಸ್ವೀಟ್ ಹ್ಯಾಪಿ ದಿವಾಲಿ ಅಂಥೇಳಿ ಒಂದು ಪೋಸ್ಟರ್ ರೆಡಿ ಮಾಡ್ಕೆ ಅವ್ರು ಬಿಟ್ಬಿಡೋದು. ಓಕೆ, ಸೊ ಲೆಟ್ಸ್ ಗೋ. ಫ್ರೆಂಡ್ಸ್, ಹಂಗೈತ್ರಿ ನಮ್ಮ ಎಡಿಟಿಂಗು. ದೀಪಾವಳಿ ಪ್ರಯುಕ್ತ ಒಂದು ಸ್ಮಾಲ್ ಪೋಸ್ಟರ್ ಚೆಂದ ಐತಂದ್ರೆ ಸ್ವಲ್ಪ ಲೈಕ್ ಮಾಡಿರಿ ದೋಸ್ತು. ನಾವು ನಮ್ಮ ದೊಡ್ಡವ್ರ ಮನೆಗೆ ಬಂದೀವಿ. ನಮ್ಮ ಮಾಮಾರ ಮನೆ ಓಪನಿಂಗ್ ಇತ್ತಲ್ಲ, ಅದಕ್ಕೆ ಮನೆಗೆ ಓಪನಿಂಗ್ ಬರ್ರಿ ಅಂತೇಳಿ ನಮ್ಮ ದೊಡ್ಡವ್ರ ಮನೆಗೆ ಕರ್ಕೊಂಡು ಬಂದ್ವಿ. ನಮ್ಮ ಅಣ್ಣನ ಮಕ್ಕಳು ಎಲ್ಲರೂ ಹೆಂಗೆ ಓಡಾಡ್ತಾರೆ. ಇಲ್ಲಿ ನೋಡ ತಗೊಂಡಿದ್ದು ಯಾರು ಏನಾರು ಹೇಳ್ತಿರ್ಲ, ಏನಾರು ಹೇಳ್ದ ಅವ್ರಿಗೆ. ಚೀಟಿ ಮೇಲೆ ಹಾಯ್ ಬಾಯ್ ಮಾಡತ್ತಾರ ನೋಡ್ರಿ ನಿಮ್ಗ. ಪ್ರಿಯ ವೀಕ್ಷಕರೇ, ನಮ್ಮ ಅಣ್ಣನ ಮಕ್ಕಳು ಫುಲ್ ಸಿಂಗರ್ ಆಗಿಬಿಟ್ಟಾರ್ರಿ. ಈಗ ಒಂದು ಜಾನಪದ ಹಾಡ ಆಡ್ತಾರ, ನೋಡಿ ಕೇಳ್ರಿ, ಆನಂದಿಸಿ. ಚಲೋ. ನಮ್ಮ ಅಣ್ಣನ ಮಗ ಇಲ್ಲಿ ನಾಯಿ ಹಿಡಿದಂತೆ ತೋರ್ಸಕ್ಕೆ ಬಂದನು. ನಾಯಿ ಕುಣಿ ನೋಡೋಣ ಬರ್ರಿ ಹೆಂಗದ. ಅಯ್ಯೋ ಅಯ್ಯೋ ಪಾಪ, ಟ್ರೀ ಮಾಡತ್ತವ. ಚಂದದ ಅಲ್ಲಿ ಮೂಗು ನೋಡ್ದೇವ್ರದಿ. ಕುಯ್ ಕುಯ್ ಈ ಅಲ್ಲಿಡ್ ಪಾಪ ಹಾಸಿಗೆ ಮೇಳಿಸ ನಡ್ತದಕ್ಕ.
ಇವ್ ಬಿಡ್ಲಿ ಮುಕ್ಕಲ್ ಬಿಡು ಪಾಪ. ಹಾ ಬಂದಿದೆ ಇಲ್ಲೇ ಅದನ್ನು ಹಚ್ಚಿಗೋ ಇಲ್ಲೇ ಅದನ್ನು ಅಲ್ಲ ಅಲ್ಲಿ ಅತ್ತಿ ಬಂದ ನೋಡುವ ಮನೆ ಅದ ನೋಡು. ನಾವು ಹಂಗೆ ನಾಯ್ಕೊಂಡು ನಡ ಬಂದಿದ್ದೇವೆ. ಅಯ್ಯೋ ಪಾಪ ಈಟಿಟ್ಟದಾವಲ್ಲಿ ಅವ ದೋಸ್ತ ಇವಾಗ ಹುಲಿ ನೋಡ್ದೆ ನಮ್ಗೆ ಕರ್ಕೊಂಡ್ಬಂದ ಪಾಪ. ಅಯ್ಯೋ ಇನ್ನೂ ಕಣ್ ತೆಗ್ದಿಲ್ಲವ. ದೋಸ್ತು ಈ ನಾಯಿ ಹೋಗ್ಬಿಟ್ರಿ. ಇನ್ನೊಂದು ನಾಯಿ ತೋರ್ಸ್ಕೊಂಡ್ ಬರ್ರಿ. ಅದೆಷ್ಟು ಬಂದು ಎಷ್ಟು ಚೀಸ್ ಐತೆ ನೋಡಂಗಿರೋದು ದೋಸ್ತು. ಈಗ ನಿಮ್ಮ ಮತ್ತೊಂದು ನಾಯಿ ತೋರಿಸ್ತೀನಿ. ಅದು ನೋಡ್ರಿ ಎಷ್ಟು ಚಂದ ಇರ್ತದ. ಡುಮ್ಕ ಗಿಡ್ಡ ಎಷ್ಟು ಚಂದ ಇರ್ತದೆ. ಕಡ್ದೀಪ ಹೆಂಗೆ ಎಷ್ಟು ಚಂದ ನೋಡ್ರಿ ಇದು ಗಿಡ್ಡಿಗೆ. ಥ್ಯಾಂಕ್ ಯು. ನೀವು ಆಕಾರದಲ್ಲಿ ಉದ್ದಗಿದ್ದೀರಾ, ಆದ್ರೆ ಹೈಟಿಗೆ ಎದ್ದಿಲ್ಲ. ತಮ್ಮ ಹೆಸರೇನು? ಬೋಬೋ. ನಿಮಗೆ ಊಟ ಮತ್ತು ನೀರಿನ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ಹಾಗೆ ನಮ್ಮ ದೊಡ್ಡವ್ರ ಮನೆಯಿಂದ ವಾಪಸ್ ಬಂದ್ಕ್ಯಾರ ನಾವು ನಮ್ಮ ಮನ್ಯಾಗ ರೆಸ್ಟ್ ಮಾಡತ್ತಿದ್ವಿ. ಈ ನಮ್ಮ ಬ್ಲಡ್ ನಮ್ಮ ಮಾಮನ ಮಗ ಬಂದ್ಕ್ಯಾರ ನಿಮಿಸ್ಬಿಟ್ರಿ. ಎಂತ ಚಂದ ಮಕ್ಕೊಂಡಿನಿ ಮಕ್ಕೊಂಡು ಅವನು ಬಡದಿಗೆ ಯಾರು ಎಬ್ಸಿದ್ ನೋಡ್ರಿ. ಎಲ್ಲೋ ಕರ್ಕೊಂಡ್ರ ಹೋಗ್ಬರ್ರಿ. ಎಲ್ಲಿ ಯಾರು ನೀವು ಪಟ್ನ ಎಲ್ಲಿ ಹೋಗ ಚಾಲು ಮಾಡಿ ಗಾಡಿ ಚಾಲು ಮಾಡಿ. ದೋಸ್ತು ಇದು ನಮ್ಮ ಮಾಮಾರ ಹಳೆ ಮನಿ. ಈಗ ಹಳೆ ಮನಿ ಬಂದ್ವಿ. ಇನ್ನು ಹೊಸ ಮನೆ ಕಡೆ ಹೋಗೋಣ ಬರ್ರಿ. ಹೊಸ ಮನೆ ಹೆಂಗೆ ತೋರಿಸ್ತೀನಿ. ನಮ್ಮ ಬುಡ್ಡ ಹೆಂಗೆ ಗೊತ್ತಾ ನೋಡ್ರಿ ಅಂತ ಆಯ್ ಮಾಡಿ ಬುಡ್ಡ ಅವ್ರಿಗೆ ನೋಡ್ರಿ ಬಟ್ ತುಂಬಂಬಲ್ಲ ಹಬ್ಬಳಿಕೆ ಹೊಡ್ಯಾತ. ಹೊಸ ಮನೆ ಕಡೆ ಭೇಟಿ ಹೋಗಿ ದೋಸ್ತು. ಇದೆ ನೋಡ್ರಿ ನಮ್ಮ ಮಾಮನ ಮನಿ ಹೆಂಗೈತಿ ನೋಡ್ರಿ. ಹೆಂಗೈತಿ ಇದು ಎಂಟ್ರಿ ಗೇಟು. ಒಳಗೆ ಹೋಗಿ ಈ ಕಡೆ ತೋರಿಸ್ತೀನಿ ನಿಮಗೆ. ಒಳಗೆ ಹೋಗಿ ಈ ಕಡೆ ತೋರಿಸ್ತೀನಿ. ಈಗ ಮೊದಲು ಒಂದು ಏನೋ ಕೆಲಸ ಇದಂತ ಕೆಲಸ ಮಾಡಿ. ಕೆಲಸ ಏನಪ್ಪ ಅಂತಂದ್ರೆ ನಮ್ಮ ಮಾಮನ ಮಗ ಪುನಾದಿಂದ ಕಾನ್ಪೇಟಿ ಬರತ್ತಾನು ಮನೆ ಓಪ್ಲಿಂಗ್ ಸಲುವಾಗಿ. ವೆಲ್ಕಮ್ ಮಾಡ್ಕೊಳ್ಳೋಣ ದೋಸ್ತು. ನಮ್ಮ ಹುಲಿ ಬಸ್ ಬಂತಿ ಅದನ್ನ ನೋಡುತ್ತೇವೆ. ಬರ್ತಾನ ಅವ್ನ ರಿಯಾಕ್ಷನ್ ಹೆಂಗಿರುತ್ತೆ. ಭಾಳ ದಿವಸ ಆಯಿತು ನೋಡಿ ಈಗ ಹೆಂಗದ ನಾವು. ವೆಲ್ಕಮ್. ನಮ್ಮ ಹುಲಿ ಬಂತ್ರಿ. ಪುಡಾಯಿಂದ ಬಂದು ನೋಡ್ರಿ. ಹಾಯ್ ಮಾಡಲಿ ನಮ್ಮ ವೀಕ್ಷಕರಿಗೆ. ಮಾಮ ಎರಡು ಕೆಂಪು ಕಾಣತ್ತ ಅಲ್ಲ. ಹಾಯ್ ಕೆಂಪಿ. ದೋಸ್ತು ನಮ್ಮ ಮಳೆಯನ್ನು ನಾವು ಪಿಕಪ್ ಮಾಡ್ಕೊಂಡು ಮನೆ ಕಡೆ ಹೊಂಟಿವಿ. ಈಗ ನಮ್ಮ ಮಳೆಯನ್ನು ನಾವು ಮನೆಗೆ ತಂದು ಬಿಡಿದ್ರಾಗ ನಮ್ಮ ಮಾಮ ಅವ್ರು ನಮಗೊಂದು ಆರ್ಡ್ರ್ ಮಾಡ್ತಾರೆ. ನಮ್ಮ ಕಟ್ಗ್ಯಾಲ್ ಕಿಡ್ದ ಬಸರ್ಗಿ ಯಾವ 3 ಊರಾಗಿ ನಮ್ಮ ಕಳ್ಳಬಳ್ಳಿ ಸಂಬಂಧಿಕರು ಬೀಜ್ರಿ ಎಲ್ಲೆಲ್ಲದಾರ ನೋಡಿ ಅಷ್ಟೂರಿಗೆ ಮನೆ ಓಪ್ಲಿಂಗ್ ಐತಂತೆ. ಎಲ್ಲರಿಗೂ ಸುದ್ದಿ ತಪ್ಪಿಸ್ಬಿಡು ಅಂತ ಹೇಳ್ಬಿಡ್ತಾರೆ. ನಾವು ಪಟ್ನ ತಡ ಮಾಡಲ್ಲ ಹಂಗೆ ಈ ಹೊರಗಿಂದ ಹೊರಗೆ ಪಟ್ನ ಮತ್ತು ಬ್ಯಾಗ್ ಇಟ್ಟು ರೈಟ್ ನಮ್ಮ ಬೀಜ್ರು ಕಳ್ಳಬಳ್ಳಿ ಎಲ್ಲ ಐತಿ. ಎಲ್ಲರ ಮನೆ ಹುಟ್ಟಿಕ್ಕಿ ಆಡ್ಕೊಂಡು ಹೋಗಿ ಎಲ್ಲರಿಗೂ ಮನೆ ಓಪ್ಲಿಂಗ್ ಐತಿ. ಯಾರು ತಪ್ಪಿಸ್ಬೇಡ್ರಿ, ಎಲ್ಲರೂ ಕಡ್ಡಾಯವಾಗಿ ಎಲ್ಲ ಕುಟುಂಬದ ಸಮೇತ ಬನ್ನಿ ಅಂತ ಹೇಳಿ ಬಂದ್ಬಿಡ್ತೀವಿ ರೀ ನಾವು. ಫೈನಲಿ ದೋಸ್ತು ನಮ್ಮ ಮಾಮಾರು ಮನೆ ಓಪ್ಲಿಂಗ್ ಸುದ್ದಿ ನಮ್ಮ ಬೀಜ್ರಿ ಕಳ್ಳಬಳ್ಳಿ ಎಲ್ಲ ಎಲ್ಲೆಲ್ಲ ಇದಾರೆ. ಅಷ್ಟು ನಮ್ಮ ದಡಪ್ ಕಾಕಾ ಚಿಗೋ ಎಲ್ಲರ ಮನೆ ಕಡೆ ತಿರ್ಗ್ಯಾಡಿ ಮನೆ ಕಡೆ ಹೋಗ್ಬೇಕಾದ್ರೆ 9:30 ಆದ್ರಿ. ಟೈಮ್ಲಿ ಎಷ್ಟೊತ್ತು ಟೈಮ್ 9:30 ಆಗೈತೆ ನೋಡ್ರಿ. ದೋಸ್ತು ನೋಡ್ರಿ ಈಗ ಅಂತಲ್ಲ ಈಗ ಮನೆ ಕಡೆ ಹೊಂಟೀವ್ರಿ ನಾವು. ಪಾಪ ಎಲ್ಲರೂ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೇಳಿದಾಗ ಹೇಳಕ್ ಹೋಗಿರಿ ನಾವು. ಓಕೆ ಫೈನಲಿ ಅದು ನಮ್ಮ ಕೆಲಸ ಮುಗಿದ್ದೆ. ಇನ್ನು ನಾವು ಹೋಗ್ತೀವಿ ನಮ್ಮ ಮನೆ ಕಡೆ. ಫೈನಲಿ ನಾವು ಮನೆ ಬಂದ್ವಿ. ಮನೆ ಬಂದು ಎಲ್ಲ ಕಡೆ ತಿರುಗಾಡಿ ಚಹಾ ಕುಡಿದು ಹೊಟ್ಟೆ ಹಾಕೋ ತುಂಬಿತ್ತು. ಆದರೂ ಮನ್ಯಾಗ ಬೈದ್ರು ಸ್ವಲ್ಪ ಊಟ ಮಾಡೋಣ ಅಂತೇಳಿ. ಆಮೇಲೆ ನಾವು ಮತ್ತೆ ಊಟ ಬಂದ್ವಿ. ನಮ್ಮ ಮಾಂಸು ನಮ್ಮ ಛೋಟಾ ಮಾಂಸ ಆ್ಯಂಡ್ ಬಡ ಮಾಂಸ ಒಟ್ಟರು ಊಟ ಕುಂತಾರು. ಬರ್ರಿ ದೋಸ್ತ ಊಟ ಮಾಡಿ ಬರ್ರಿ. ಊಟ ಮಾಡಿ ಮತ್ತೆ ಭೇಟಿ ಉಂಟು. ಓಕೆ ಬಾಯ್ ದೋಸ್ತು. ನಾವು ಏನು ಮಕ್ಕಳು ಕುಂಟ್ವಿ ಹಾಸಿಗೆ ತಂದ ನೋಡ್ರಿ. ಹಾಸಿಗೆ ಹೆಂಗೆ ತಂದಂತೀವಿ. ಇದು ಹೊಲಿಸ್ಕೊಳಕ್ಕೆ ಇದು ಹಾಸ್ಕೊಳಕ್ಕೆ.
ಇವತ್ತಿಗೆ ನಮ್ಮ ಈ ಬ್ಲಾಗ್ಸನ್ನ ಇಲ್ಲೇ ಮುಕ್ತಾಯ ಮಾಡೋಣ. ಹಾಂ, ಈ ತೊಗೊಂಡು ನೀನು ಆರಾಮ್ ಫ್ರೆಶ್ ಮಕ್ಕೊಂಬನು ಈ ಬ್ಲಾಗ್ನ ಇನ್ನು ಎಡಿಟ್ ಮಾಡಬೇಕು. ಎಡಿಟ್ ಮಾಡ್ಕೊಂಡು ನಾಳೆಗೆ ಬೆಳಗ್ಗೆ ಎಷ್ಟೊತ್ತಿದ್ರು ಅಪ್ಲೋಡ್ ಮಾಡಬೇಕು. ಸೊ ಸಿ ಯು ಟುಮಾರೋ ಆ್ಯಂಡ್ ಅನದರ್ ಬ್ಲಾಗ್ಸ್. ಓಕೆ, ಬಾಯ್ ಬಾಯ್.